ನಾನು ನಿಮ್ಮ ಪ್ರೀತಿಯ ಪಲ್ಲವಿ. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋ ಕಾರಣ ನಾನು ಮಂಚನಬಲಿ ಜಾತ್ರೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ನಡೆಯೋ ಮನೆ ದೇವರು 7 ಇಯರ್ಸ್ ಒಂದ್ಸತಿ ನಡೆಯೋದು. ಮಮ್ಮಿ ಪಪ್ಪ ಮತ್ತು ಮಿಥುನ್ ಯಾರೋ ಬರ್ತಾಯಿಲ್ಲ. ಮಿಥುನ್ಗೆ ಇವತ್ತು ಸ್ಕೂಲ್ ಇದೆ, ಸ್ಕೂಲ್ ಸ್ಟಾರ್ಟ್ ಆಗಿದೆ, ಸೊ ಅವ್ರು ಬರ್ತಿಲ್ಲ. ನಾನು ಅಜ್ಜಿ ಜೊತೆ ಹೋಗ್ತಾ ಇದ್ದೀನಿ. ಅಜ್ಜಿ ಹೆಬ್ಬಾಳಕ್ಕೆ ಬರ್ತಾರೆ, ಹಾಗೆ ನಾನು ಹೆಬ್ಬಾಳಕ್ಕೆ ಹೋಗ್ತೀನಿ. ಸೊ ಸದ್ಯಕ್ಕೆ ಇವಾಗ ನಾಷ್ಟ ಮಾಡ್ತಾಯಿದ್ದೀನಿ. ಇವತ್ತು ನಾಷ್ಟ ಇಂಟರ್ನ್ಯಾಷನಲ್ ಫುಡ್ ಚಿತ್ರಾನ್ನ ವಿತ್ ಸಮ್ ಆ್ಯಪಲ್ಸ್. ಸೊ ತಿಂದ್ಬಿಟ್ಟು ಹೋಗಬೇಕು. ಇಷ್ಟು ಬೆಳಿಗ್ಗೆ ನಾಷ್ಟ ತಿಂತಿರೋದು ಆಫ್ಟರ್ 2-3 ಮಂತ್ಸ್ ಅನಿಸುತ್ತೆ. ಇಲ್ಲ ಎದ್ದೊಳೋದೇ ಲೇಟು, ತಿನ್ನೋದೇ ಲೇಟು. ಸೊ ಇವಾಗ ಬೇಗ ತಿಂದ್ಬಿಟ್ಟು ಮಿಥುನ್ ಡ್ರಾಪ್ ಮಾಡ್ತಾರೆ ಸ್ಕೂಲ್ ಹತ್ರ. ಹಾಗೆ ನಾನು ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಸ್ಟಾಪ್. ಅಜ್ಜಿ ಹೆಬ್ಬಾಳದಲ್ಲಿ ಆಲ್ರೆಡಿ ವೇಟ್ ಮಾಡ್ತಾಯಿದ್ರು. ಹಾಗೆ ಒಟ್ಟಿಗೆ ಬಸ್ ಸ್ಟಾಪ್ ಹತ್ರ ಬಂದು ಚಿಕ್ಕಬಳ್ಳಾಪುರ ಬಸ್ ಹತ್ತಿದ್ವಿ. ದ ಬಿಗ್ ಪ್ರಾಬ್ಲಮ್ ಏನಂದರೆ ಇಲ್ಲಿಂದ ದೂರ ಹೋಗಬೇಕಾದ್ರೆ ಸೀಟೇ ಸಿಗಲ್ಲ. ಇವತ್ತಂತೂ ನಾನು ಫುಲ್ಲು ಹೆಬ್ಬಾಳದಿಂದ ಚಿಕ್ಕಬಳ್ಳಾಪುರಕ್ಕೆ ನಿಂತ್ಕೊಂಡೇ ಹೋದೆ. ಫುಲ್ಲು ರಶ್ ಇತ್ತು. ಅಜ್ಜಿಗೆ ಸೀಟ್ ಕೊಟ್ಬಿಟ್ಟು ನಾನು ನಿಂತ್ಕೊಂಡಿದ್ದೆ. ಸೊ ಗೈಸ್, ಈಗ ಬಂದು ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡಲ್ಲಿ ಇಳಿದಿದ್ದೀವಿ. ಈಗ ಒಂದು ಆಟೋ ಹತ್ಕೊಂಡು ಊರೊಳಗಡೆ ಹೋಗಬೇಕು. ಅಲ್ಲೇ ಆಟೋ ಸ್ಟ್ಯಾಂಡು ಕೂಡ ಇದೆ. ಅಲ್ಲಿಂದ ಈಗ ನಾವು ಮಂಚನಬೆಲೆ ಊರಿಗೆ ಹೋಗಬೇಕು. ಸೊ ಫೈನಲಿ ಆಟೋದಲ್ಲಿ ಕುಂತ್ಕೊಂಡಿದ್ದೀವಿ. ನಾವು ಯೂಶ್ವಲಿ ಶೇರ್ ಆಟೋನೇ ಯೂಸ್ ಮಾಡೋದು, ಅದಕ್ಕೆ ನಾನು ಅಜ್ಜಿ ಹಿಂದೆ ಕೂತ್ಕೊಂಡಿದ್ದೀವಿ. ಹೇಳಿದೆ ಅಜ್ಜಿಗೆ ಮುಂದೆನೇ ಹೋಗಿ ಕೂತ್ಕೊಳ್ಳೋ ಅಜ್ಜಿ ಅಂತ. ಇಲ್ಲ, ನಾನು ನಿಮ್ಮ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಅಂತ ಹಿಂದೆನೇ ಕೂತ್ಕೊಂಡಿದ್ದಾರೆ. ಇವತ್ತೇನು ಪ್ರಾಬ್ಲಮ್ಮು ಅಂದರೆ ಊರಬ್ಬ ಇರೋದ್ರಿಂದ ಆಟೋಸ್ ಫುಲ್ಲು ರಶ್ ಇದೆ. ಅದಕ್ಕೆ ಒಂದು ಸ್ವಲ್ಪ ದೂರ ಹೋಗಿ ಅಲ್ಲಿಗೆ ಸ್ಟಾಪ್ ಮಾಡಾಕ್ತಾರೆ. ಬ್ಯಾರಿಕೇಡ್ಸ್ ಎಲ್ಲ ಹಾಕಿದ್ರು. ಆಮೇಲೆ ಬೇರೆ ಆಟೋ ಹತ್ಕೊಂಡು ಹೋಗಬೇಕಿತ್ತು. ಎಸ್, ಫೈನಲಿ ಊರಿಗೆ ರೀಚ್ ಆದ್ವಿ. ನಾವು ರೀಚ್ ಆಗೋ ಅಷ್ಟರಲ್ಲಿ ದೇವ್ರನ್ನೆಲ್ಲ ಎತ್ಕೊಬಂದು ಎಲ್ಲ ಸ್ಟಾರ್ಟ್ ಆಗಿತ್ತು. ನಾವು ಅಂದ್ಕೊಂಡ್ವಿ ನಾವೇ ಬೇಗ ಬಂದಿದ್ದೀವಿ ಅಂತ. ಬಟ್ ದೇವ್ರನ್ನೆಲ್ಲ ಎತ್ಕೊಬರೋದೆಲ್ಲ ಆಲ್ರೆಡಿ ಬೇಗನೆ ಸ್ಟಾರ್ಟ್ ಆಗೋಗಿತ್ತು. ತುಂಬ ಜನ ಕೂಡ ಸೇರಿದ್ರು. ಆನೆ ಬಂದಿತ್ತು. ಈ ಥರ ಬುಟ್ಟಿಗಳಲ್ಲಿ ದೇವ್ರನ್ನೆಲ್ಲ ತಂದಿದ್ರು. ಎಕ್ಸಾಕ್ಟ್ಲಿ ಇದು ಏನು ಅಂತ ಗೊತ್ತಿಲ್ಲ, ಬಟ್ ಅರೌಂಡ್ 20 ಬುಟ್ಟಿಗಳು ಹೂವು ಈ ಥರ ಎಲ್ಲ ಇಟ್ಕೊಬಂದಿದ್ರು. ಸ್ಟಾರ್ಟಿಂಗಲ್ಲಿ ನಾನು ಆಲ್ರೆಡಿ ಹೇಳಿದ್ದೆ, ಮಂಚನಬೆಲೆಯಲ್ಲಿ ಮನೆ ದೇವ್ರು ನಡೀತಿದೆ. ಆಲ್ಮೋಸ್ಟ್ 7 ಇಯರ್ಸ್ಗೆ ಒಂದ್ಸತಿ ಅಷ್ಟೇ ನಡೆಯೋದು ಅಂತ. ಸೊ 7 ಇಯರ್ಸ್ ಬ್ಯಾಕ್ ನಡೆದಾಗ ನಾನು ಬಂದಿದ್ದೆ. ಆವಾಗ ನಾನು, ಮಮ್ಮಿ, ಮಿಥುನ್ ಎಲ್ಲ ಬಂದಿದ್ವಿ. ಆದರೆ ಈ ಸತಿ ನಾನು ಅಜ್ಜಿ ಅಷ್ಟೇ ಬಂದಿದ್ದು. ಅಜ್ಜಿ ಹೇಳ್ತಿದ್ರು ಎಂತಕ್ಕೆ ಇಷ್ಟು ಬೇಗ ಹೋಗೋದಿನ, ಲೇಟಾಗಿ ಹೋಗೋಣ ಅಂತ. ಬಟ್ ಇವೆಲ್ಲ ನೋಡೋಕ್ಕೆ ಸಿಗೋದು ಅಪರೂಪಕ್ಕೆ, ಅದಕ್ಕೆ ಬೇಗ ಬರೋಣ ಅಂತ ಬಂದಿದ್ದೀವಿ. ಹೂವಿನ ಬುಟ್ಟಿ ಮುಂದೆ ಹೋದಾದ್ಮೇಲೆ ಈ ಥರ ತಲೆ ಮೇಲೆ ಮಡಿಕೆ ಇಟ್ಕೊಂಡು ಹೋಗ್ತಾರೆ. ಇಲ್ಲಿ ಆ್ಯಕ್ಚುಲಿ ನಮ್ಮ ಕೃಷ್ಣಿ ಅತ್ತೆ ಅವ್ರದ್ದು ಮನೆ ದೇವರಿರೋದು. ಸೊ ಅದನ್ನು ನೋಡೋಕ್ಕೆ ಅಂತಲೇ ಬಂದಿರೋದು. ಹಾಗೆ ನಮ್ಮ ಫ್ರೆಂಡ್ ಲೋಚನಾ ಅವ್ರದ್ದು ಕೂಡ ಮನೆ ದೇವ್ರು ಇಲ್ಲೇ ಇದ್ದಿದ್ದು. ಸೊ ಅವಳನ್ನೂ ಹಾಗೆ ಮೀಟ್ ಆಗಿ ಮಾತಾಡಿಸ್ಕೊಂಡು ಮುಂದಕ್ಕೆ ಹೋದ್ವಿ.
ಅದು ಲೈಟ್ ಹೊಡಿಯೋದು ಅವ್ರು ಆ ಕಡೆ ಇರೋದು. ಯಪ್ಪ ಏನು ಬಿಸಿಲೈತೆ ಅಜ್ಜಿ. ಕರ್ರಗಾಯ ನಮ್ಮೂರು ಜಾತ್ರೆ ಮಾಡಿ ಮಾಡಿ ಅಲ್ಲಿ ಕರ್ರಗಾಗಿದ್ದೆ, ಇವಾಗ ಊರಿಗೆ ಬಂದು ಇನ್ನೂ ಕರ್ರಗೆ. ಸ್ವಾಮಿ ಇಷ್ಟು ಜನ. ಇಲ್ಲೇ ಗೈಸ್ ಇವ್ರದ್ದು ದೇವಸ್ಥಾನ ಇರೋದು. ಇನ್ನು ಮುಂದಕ್ಕೆ ದೇವಸ್ಥಾನ ಇರೋದು. ಆಚೆ ಎಲ್ಲ ಟೆಂಟ್ ಹಾಕೊಂಡಿದ್ದಾರೆ, ಈ ಥರ ಕುತ್ಕೊಳ್ಳೋಕ್ಕೆ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಇದೊಂದು ಖಾಲಿ ಜಾಗ. ಸೊ ಇಲ್ಲೇ ಎಲ್ಲ ಮಾಡಿರೋದು. ನಾವು ದೇವಸ್ಥಾನ ನೋಡ್ಕೊಬರೋಣ ಅಂತ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಅನ್ನದಾನಕ್ಕೂ ಮತ್ತು ಊಟಕ್ಕೂ ಎಲ್ಲ ದೊಡ್ಡದಾಗಿ ಟೆಂಟ್ ಹಾಕಿಸಿ ಎಲ್ಲ ರೆಡಿ ಮಾಡಿದರು. ಸೊ ನಾನು ಅಜ್ಜಿ ಬಂದು ಈಗ ಊಟ ಮಾಡೋಕ್ಕೆ ಅಂತ ಕೂತ್ಕೊಂಡಿದ್ದೀವಿ. ಇಲ್ಲಿ ಬಾಳೆ ಎಲೆದೆ ಊಟ ಹಾಕ್ಸ್ತಿದ್ರು. ಸೊ ಏನೇನು ಹಾಕ್ಸಿದ್ದಾರೆ ಅಂದರೆ ಒಂದು 2-3 ಥರದ ಪಲ್ಯ, ಪಾಯಸ, ಹಾಗೆ ಅನ್ನ ಸಾಂಬಾರು, ಮುದ್ದೆ, ಪಲಾವ್ ಎಲ್ಲ ಕೂಡ ಮಾಡಿಸಿದ್ರು. ತುಂಬಾ ಚೆನ್ನಾಗಿತ್ತು ಊಟ ಕೂಡ. ಮಧ್ಯಾಹ್ನ ಊಟ ಎಲ್ಲ ಮಾಡಿ ನಾವು ಅತ್ತೆ ಮನೆಗೆ ಬಂದ್ಬಿಟ್ಟಿದ್ವಿ, ಯಾಕಂದರೆ ತುಂಬ ಬಿಸಿಲಿತ್ತು, ಇನ್ನು ಓಡಾಡೋಕ್ಕಾಗಲ್ಲ ಅಂತ ಬಂದ್ವಿ. ಹಾಗೆ ಸಾಯಂಕಾಲ ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿ ಪಕ್ಕದಲ್ಲೇ ಈ ಥರ ನಾಟಕ ಎಲ್ಲ ಮಾಡಿಸಿದ್ವು. ಅದನ್ನು ಕೂಡ ನೋಡಿಕೊಂಡು ಈಗ ಇನ್ನೊಂದು ದೇವಸ್ಥಾನ ಹತ್ರ ಹೋಗ್ತಾಯಿದ್ವಿ, ಯಾಕಂದರೆ ಪ್ರಸಾದ ಕೊಡ್ತಿದ್ರು ಆ ಊಟ. ಸೊ ಅದನ್ನು ಮಾಡ್ಕೊಳ್ಳೋಣ ಅಂತ. ಸೊ ಇವಳೇ ನನ್ನ ಫ್ರೆಂಡ್ ಲಿಖಿತಾ ಅಂತ. ಸೊ ಅವ್ರ ಮನೆಗೆ ಹೋಗಿ ಅವ್ರ ಮಮ್ಮಿನೆಲ್ಲ ಮಾತಾಡಿಸ್ಕೊಂಡು ಈಗ ವಾಪಸ್ ದೇವಸ್ಥಾನ ಹತ್ರ ಹೋಗ್ತಾಯಿದ್ದೀವಿ. ಸೊ ಗೈಸ್ ಈಗ ರಾತ್ರಿ ಊಟ ಎಲ್ಲ ಮುಗಿಸ್ಕೊಂಡು ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಹಾಗೆ ಆನ್ ದ ವೇ ಲಿಖಿತಾ ಕೂಡ ಸಿಕ್ಕಿದ್ರು, ಅವ್ರನ್ನೂ ಕೂಡ ಎಲ್ಲ ಮಾತಾಡಿಸಿ ಈಗ ಮನೆಗೆ ಹೋಗಿ ಹಾಕೋಬೇಕು. ಮನೇಲಿ ಏನೇನು ಮಾಡ್ತಾರೋ ಗೊತ್ತಿಲ್ಲ. ನಾವು ಮನೆ ಆಲ್ರೆಡಿ 6 o'clock ಏನೋ ಬಿಟ್ಟಿದ್ದು, 6 o'clock 7:30 ಏನೋ ಬಿಟ್ಟಿದ್ದು. ಈಗ ಮನೆಗೆ ಹೋಗೋಕ್ಕೆ 8:30 ಆಗಿತ್ತು. ಲಿಖಿತಾ ಮನೇಲಿ ಸ್ವಲ್ಪ ತಿದ್ದು ಮಾತಾಡಿ ಆಮೇಲೆ ಈಗ ಹೋಗ್ತಾ ಇದ್ದೀವಿ ಗೈಸ್. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ನೆಕ್ಸ್ಟ್ ಡೇ ವ್ಲಾಗ್ ಕೂಡ ಇದರಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತು ಡೇ 2. ಈಗ ನಾವು ದೇವಸ್ಥಾನ ಹತ್ರ ಬಂದಿದ್ದೀವಿ. ನೆನ್ನೆ ದೇವಸ್ಥಾನ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಫುಲ್ಲು ರಶ್ ಇತ್ತು. ಇವತ್ತು ಅದಕ್ಕಿಂತ ರಶ್ ಇದೆ. ಹೋಗಲಿ ಅಂತ ಮಾವನ್ನ ಅತ್ತೆನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ. ಆಲ್ರೆಡಿ ದೇವಸ್ಥಾನ ಹತ್ರ ಬಂದಿದ್ದರು. ಸೊ ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ಇದೆಲ್ಲ ಈ ಥರ ದೇವಸ್ಥಾನ ಅವ್ರವ್ರ ಊರು ಹೆಸರು ಹಾಕಿ ಅಲ್ಲಿ ಗುಡಿ ಥರ ಕಟ್ಕೊಂಡಿರ್ತಾರೆ. ಅವ್ರು ಹೋಗಿ ಅಲ್ಲಿ ದೀಪನ ತಲೆ ಮೇಲೆ ಎತ್ಕೊಂಡು ಒಂದು ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿಸಿ ಬರ್ತಾರೆ. ಸೊ ಅಷ್ಟೇ ಇಲ್ಲಿ ಮಾಡುವಂತಹ ಮನೆ ದೇವರು. ಸೊ ಅದನ್ನು ನೋಡೋಣ ಅಂತ ಇವಾಗ ವೇಟಿಂಗ್, ಯಾಕಂದರೆ ನಮ್ಮ ಮಾವ ಏನೋ ಕಣ್ಣಿಗೆ ಕಾಣಿಸಿರಲಿಲ್ಲ ಈ ರಶಲ್ಲಿ. ಅತ್ತೆ ಅಂತೂ ಕಾಣಿಸಿದ್ರು, ಅವ್ರನ್ನು ಮಾತಾಡ್ಸಿದ್ವಿ. ಸೊ ಫೈನಲಿ ಮಧುಮಾಮ ಮತ್ತು ಆಶಾ ಅತ್ತೆ ಕೂಡ ಸಿಕ್ಕಿದ್ರು. ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಈಗ ಮನೆ ಹತ್ರಕ್ಕೆ ಹೊರಡಬೇಕು. ಹೊರಡೋ ಸಮಯದಲ್ಲಿ ದೊಡ್ಡಪ್ಪ ಕೂಡ ಸಿಕ್ಕಿದ್ರು, ಹಾಗೆ ದೊಡ್ಡಮ್ಮ ಕೂಡ ಸಿಕ್ಕಿದ್ರು. ಅವ್ರನ್ನೂ ಎಲ್ಲ ಮಾತಾಡಿಸ್ಕೊಂಡು ಯಾವಾಗ ಬಂದೆ ಅಂತ ಎಲ್ಲ ಕೇಳಿ ಸೊ ಗೈಸ್ ಈಗ ದೇವಸ್ಥಾನ ಎಲ್ಲ ನೋಡಿಕೊಂಡು ಎಲ್ಲ ಮಾತಾಡಿಸ್ಕೊಂಡು ಇನ್ನೊಂದು ದೇವಸ್ಥಾನ ಹತ್ರ ಬಂದಿದ್ದೀವಿ. ಯಾಕಂದರೆ ನಮ್ಮ ಅತ್ತೆಯವರು ಇಲ್ಲೇ ಅಡುಗೆ ಮಾಡಿಸಿದ್ದು. ಊಟ ಮಾಡ್ಕೊಂಡು ಹೋಗೋಣ ಅಂತ ನಾನು, ಅನುರಾಧ ಅತ್ತೆ, ಮಂಜಮ್ಮ ಎಲ್ಲ ಬಂದಿದ್ದೀವಿ. ಗೈಸ್ ಈಗ ತಾನೇ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಈಗ ಏನೇನು ಹೊರಡಬೇಕು ಊರಿಗೆ. ಆದರೆ ನಮ್ಮ ಅಜ್ಜಿನ ಬಂದಿಲ್ಲ, ಅವ್ರು ಊಟ ಮಾಡ್ಕೊಬರಕ್ಕೆ ಹೋಗಿದ್ದಾರಂತೆ. ಸೊ ಅವ್ರು ಬರೋಕ್ಕೋಸ್ಕರ ವೇಟಿಂಗ್. ಹಾಗೆ ಈ ಕಡೆ ಇರೋದೆಲ್ಲ ತೋಟನೇ ನೋಡಿ ಗೈಸ್, ಫುಲ್ಲು ಅದೆಲ್ಲ ರೋಸಿನ ಹೂವು ಗಿಡನೇ. ಸೊ ವೇಟಿಂಗ್. ನಮ್ಮ ಅಜ್ಜಿ ಬಂದ ತಕ್ಷಣವೇ ಊರಿಗೆ ಹೋಗೋದು. ತುಂಬ ಚೆನ್ನಾಗಾಯಿತು ಇಲ್ಲಿ ಫಂಕ್ಷನ್ ಎಲ್ಲ. ಅಂದರೆ ನಾನು 7 years ಬ್ಯಾಕ್ ಒಂದ್ಸತಿ ಬಂದಿದ್ದೆ, ಆಮೇಲೆ ಬಂದಿಲ್ಲ. 7 years ಬ್ಯಾಕ್ ಒಂದ್ಸತಿ ಮಾಡಿದ್ರು, ಆಮೇಲೆ ಇದೊಂದು ಸತಿ ಬಂದು. ಸೊ ಇವಾಗ ನೆಕ್ಸ್ಟ್ ಏನು ಮಾಡೋದು 7 years ಬ್ಯಾಕ್, ಆಮೇಲೆ 7 years. ಎಷ್ಟು ಹೊತ್ತಾದಮೇಲೆ ನಮ್ಮ ಅಜ್ಜಿ ಕೂಡ ಬಂದರು. ಈಗ ಅತ್ತೆಯವರೆಲ್ಲ ಕೂತ್ಕೊಂಡು ಮಾತಾಡ್ತಿದ್ದಾರೆ. ಸೊ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವ್ಲಾಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.